ಅತಿಕ್ರಮಣ ಜಾಗ ಒತ್ತುವರಿಗೊಳಿಸಿದ ಇಲಾಖೆ. ಅರಣ್ಯ ಸಚಿವರು ಹಾಗೂ ಹೈಕೋರ್ಟ್ ಆದೇಶದ ಮೇರೆಗೆ ರಾಜ್ಯದಲ್ಲಿ ಅರಣ್ಯ ಒತ್ತುವರಿ ಮಾಡಿದವರ ಅರಣ್ಯ ಆಸ್ತಿ ವಶಪಡಿಸಿಕೊಂಡ ಅರಣ್ಯ ಇಲಾಖೆ. ರಾಯಬಾಗ ಪಟ್ಟಣದ ವಿವೇಕನಗರ ಹತ್ತಿರ ಇರುವ ಅರಣ್ಯ ಒತ್ತುವರಿ ಜಾಗವನ್ನು ಆಕ್ರಮಿಸಿಕೊಂಡವರ ವಿರುದ್ಧ ಅಧಿಕಾರಿಗಳು ಜೆಸಿಬಿ ಮೂಲಕ ತೆರವುಗೊಳಿಸಿದರು. ನೀವೊಂದು 5 ನಿಮಿಷ ಇರ್ತೀರ ನಾ ಹೇಳ್ತೀನಿ. ಈಗ ಬರೀ ಹೆಂಗೆ ಕುಗಾಡ್ಕೊತೋದ್ರೆ ನೀವು ನಮ್ಮ ವಯಸ್ಸು ಅದಕ್ಕೆ ಹೇಳ್ತೀನಿ. ಏನಾಗಿದೆ ಅಂದರೆ 2019 ಒಂದು ಆರ್ಡರ್ ಪಾಸ್ ಆಗಿದೆ. ACF ಅಂತ ಇರ್ತಾರೆ, ಈ ಜಾಗದಾಗ ಹಿಂದಿದ್ದಾರಲ್ಲ ಅವ್ರು ಪಾಸ್ ಮಾಡಿದ್ದಾರೆ. ಈ ಜಾಗ ಇದು ಫಾರೆಸ್ಟ್ ಲ್ಯಾಂಡ್ ಅಂತ ಅವಾಗ ಆರ್ಡರ್ ಪಾಸ್ ಮಾಡಿದ್ದಾರೆ. ಆ ಆರ್ಡ್ರ್ ಮೇಲೆ ಅಪೀಲ್ ಹೋಗಕ್ಕೆ 1 ತಿಂಗಳು ಟೈಮ್ ಇರ್ತದೆ. ಅದನ್ನ ಅಪೀಲ್ CCF ಸಾಹೇಬ್ರ ಹತ್ರ ಬೆಳಗಾವಿಗೆ ಹೋಗಿ ಅಪೀಲ್ ಮಾಡಿಕೊಂಡು ನೀವು ಕೇಸ್ ನಡೆಸ್ಕೋಬೇಕು. 2019ರಿಂದ 1 ತಿಂಗಳು ಟೈಮ್ ಕೊಟ್ಟು ಅಲ್ಲಿ ಕಿಚಡೆ ಅಂತ ಯಾರು ನಿಮ್ಮ ಫ್ಯಾಮಿಲಿ ಅವರು ಅಪೀಲ್ ಹೋಗ್ಯಾರ್ರಿ. ಅಲ್ಲಿ ಯಾರು CCF ನಾ ಮಾತಾಡ ಅದಕ್ಕೆ ನಿಮ್ಗೆ ಹೇಳಿ 5 ನಿಮಿಷ ಸುಮ್ಮನೆ ಅಂತ ಹೇಳಿದೆ ನಾ. ಅದಕ್ಕೆ ಅಲ್ಲಿಂದ ಆರ್ಡರ್ ಅಲ್ಲಿಂದನೂ ಪಾಸ್ ಆಗಿದೆ. ಯಾವಾಗ ಮೇ 29ಕ್ಕೆ ಆರ್ಡರ್ ಪಾಸ್ ಆಗಿದೆ. ಅಲ್ಲೂ ನಿಮ್ಗೆ ಅವಕಾಶ ಕೊಟ್ಟರು. 2019 ಅಂದರೆ 6 ವರ್ಷ ಆಯಿತು ಇವತ್ತಿಗೆ. 6 ವರ್ಷ ನಿಮ್ಗೆ ಟೈಮ್ ಕೊಟ್ಟರು. 1 ದಿವಸ 10 ದಿವಸ ನೀವು ಹೇಳತ್ತಿರಲ್ಲ ಅಷ್ಟು ಟೈಮ್ ಕೊಟ್ಟಿದ್ದಾರೆ. 6 ವರ್ಷ ಕಿಚಡೆ ಅವರು ಅಷ್ಟೇ ನಿಮ್ಮ 3 ಮಂದಿಗೂ ಆರ್ಡರ್ ಪಾಸ್ ಮಾಡಿದ್ರು 2019ರಲ್ಲಿ. ಆಮೇಲೆ ಏನು ಮಾಡಿದ್ರು, ಇದಕ್ಕೆ ಹೋದರು ಬೆಳಗಾವಿಗೆ. ಇವರು ಅಪೀಲ್ ಹೋದರು ಕಿಚಡೆ ಅವರು. ಹೋದಾಗ ಅದು ನಡೀತು, ಕೇಸ್ ನಡೆದು ಈಗ ಮೇದಲ್ಲಿ ಆರ್ಡರ್ ಪಾಸ್ ಆಗಿದೆ. ಆರ್ಡರ್ ಪಾಸ್ ಆಗಿ ಅವರು ಮತ್ತೆ 1 ತಿಂಗಳು ಟೈಮ್ ಕೊಟ್ಟಿದ್ರು. 29 ಮೇದಿಂದ 29 ಜೂನ್ವರೆಗೂ ಟೈಮ್ ಇತ್ತು. ಇವತ್ತೆಷ್ಟು ಟೈಮ್ ರೀ? 2.5 ತಿಂಗಳು. ಪ್ರೂಫ್ ಏನು ಮತ್ತೆ ಅವಾಗ ಇದೆಲ್ಲ 2019ರಾಗ ಫೈಲಲ್ಲಿ ತೊಗೊಂಡ್ರಿ. ಫೈಲ್ ತೊಗೊಂಡ್ರಿ 2000 ನಿಮ್ದು ಅಡ್ಡಿ ಸರ್ ಏನ್ರಿ? ತರಾಳ ಇದ್ದವ್ರದ್ದು 2019ಗೆ ಮುಗಿದು ಹೋಗಿದೆ. ನೀವು ಅಪೀಲ ಹೋಗಿಲ್ಲ ಅಲ್ಲಿ ಮೇಲೆ. ಇವತ್ತು ಬಿಟ್ಟಿದ್ರೆ ನೀವು ಯಾವಾಗ ತಗೊಳ್ಳೋರು? ನಾವು ಒಂದು ಮಾತು ಹೇಳ್ತೀನಿ ಕೇಳಿ. ನಾವು ಇದು ಏನು ಅನ್ನೋದ ಸ್ಟಾರ್ಟ್ ಮಾಡ್ತೇವೆ. ಆ ಸ್ಟಾರ್ಟ್ ಮಾಡಿದ ಬಳಿಕ ಅಷ್ಟರೊಳಗೆ ನಾವು ಕೋಟಿಗೆ ಹಾಕ್ತೇವೆ. ಹಾಕಿದ ಒಳಗೆ ಏನು ಹಾಕತ್ತೆ ನೋಡ್ರಿ ನಿಮ್ಗೆ ನಾವು ರಿಪೋರ್ಟ್ ಮಾಡ್ಬೇಕಲ್ರಿ ಪೂರ್ತಿ. ನೀವು ಅತಿಕ್ರಮ ತೆರವುಗೊಳಿಸಿದೀವಿ ಅಂತ ರಿಪೋರ್ಟ್ ಮಾಡ್ಬೇಕಲ್ಲ. ಅರ್ಧ ಮಾಡಕ್ ಬರಂಗಿಲ್ಲ. ಹೊಳಿ ಬಂದು ಹರ್ಕೊಂಡು ಹೋಯ್ತಂದ್ರೆ ಹೆಲ್ಪ್ ಮಾಡಕ್ ಹೇಳಿ ಇದ್ರ ಬಿಡ್ತಾರಲ್ಲ. ಈಗೇನ ಟೈಮ್ ಕೊಟ್ಟು ಮಾಡ್ತಾರ ಹೋಗ್ರಿ. ಹೇಳ್ತೀವ್ರಿ ಸುಮ್ಮನೆ ಈಗ ಎಲ್ಲ ತಿಳ್ಕೊಂಡ್ರಿಲ್ಲ ಮತ್ತೆ ಗದ್ದಲ ಮಾಡ್ಬೇಡ್ರಿ. ಜಾಗ ಅನ್ನೋದು ನೀವು ಪ್ರೂಫ್ ತೋರಿಸ್ಬೇಕು. ನಾವು ನಿಮ್ಗೆ ಯಾವಾಗ ತೋರಿಸ್ಬೇಕು? ಕೋರ್ಟ್ನಾಗ ತೋರಿಸ್ಬೇಕು. ACF ಕೊಟ್ಟು DCF ಕೊಟ್ಟು CCF ಕೊಟ್ಟು ಇಲ್ಲಿ ಏನು ಇಲ್ಲ. ಇಲ್ಲಿ ಏನು ಮಾಡಕ್ಕಾಗಿಲ್ಲ. ಇಲ್ಲಿ ಆರ್ಡರ್ ಪಾಸ್ ಆಗಿ ನಮಗೆ ಎವಿಕ್ಷನ್ ಮಾಡ್ರಿ ಅಂತ ನಮ್ಮ ಮೇಲಿಂದ ಆದೇಶ ಇದ್ದಾವೆ. ನಿಮ್ ಕೆಲಸ ನೀವು ಮಾಡ್ರಿ. ಎಲ್ಲಾ ಬಿಟ್ಕೊಟ್ಟು ನಮ್ದು ಹೆಂಗ ಆರ್ಡರ್ ಪಾಸ್ ಆಕೈತ್ರಿ? ನಾವು ಕೇಳಿದ್ರು ಏನ್ ಇರ್ಸಿ ಐತ್ರಿ ನಮ್ಮ ಮ್ಯಾಲ? ಏನ್ ಇದನ್ನ ತಗೋಬೇಕು ನಿಮ್ ತಲೆಗೆ ಬಂದೈತೇನ್ರಿ? ಅಲ್ಲ ನಿಮ್ಮ ಇಲ್ಲಿ ನೋಡ್ರಿ ತಿಳ್ಕೊಳ್ಳಿ. ನಿಮ್ಗೆ ಏನ್ ಗೊತ್ತಿಲ್ಲ ಅಂತಾರಲ್ಲ ತಿಳ್ಕೊರಿ. ತೆರೆದ ನ್ಯಾಯಾಲಯದಲ್ಲಿ ವಿಚಾರಣೆ ದಿನಾಂಕ 12/9/2012 ಒಂದ್ಸರಿ ಅವಾಗ ಬಂದು ಹಾಜರಾಗಿದ್ರಿ. 30/10/2012 ಎರಡನೇ ಸರಿ, 21/5/2014 ಅವಾಗ, 5/6/2014, 22/7/2019, 18/3/2019, 1, 2, 3, 4, 5, 6, 7 ಸರಿ ನೋಟಿಸ್ ಕೊಟ್ಟಿದ್ವಿ. 7 ಸರಿ ನೋಟಿಸ್ ಕೊಟ್ಟ ಮೇಲೆ ನೀವು ಏನೂ ದಾಖಲೆ ಕೊಟ್ಟಿಲ್ಲ ಅಂತ ಅಂದ್ಮೇಲೆ ಅವರು ACF ಆರ್ಡರ್ ಪಾಸ್ ಮಾಡಿದ್ರು. ನೀವು ನೋಟಿಸ್ ಕಳ್ಸಾಗಲ್ಲ ಮೊದಲು ನಾವೆಲ್ಲ ಹಾಜರಾಗಿದ್ವಿ. ಏನಿಲ್ಲ ಹಾಜರಾಗಿದ್ದು ಇರ್ತೈತಲ್ಲ ಅಲ್ಲಿ ಆಫೀಸ್ನಾಗ ಹೋಗಿ ತಗೋರಿ ನೀವು. ನೋಟಿಸ್ ಬಂದ ಬಳಿಕ ನಾವು ಹಾಜರಾಗಿರಲ್ಲ. ನಮಗೆ ಬಂದೇ ಇಲ್ಲ. ನಾವು ಹೆಂಗೆ ಹಾಜರಾಗೋಣ? ಇಲ್ಲಿ ಐತಲ್ರಿ 7-8 ಸರಿ ನೀವು ಹಾಜರಾಗಿರ ಅಂತ ಉಲ್ಟಾ ಆಯ್ತಪ್ಪ. ಇದು ನೀವು ನಮಗೆ ಪ್ರೂಫ್ ತೋರಿಸ್ಬೇಕು, ನಾವು ನಿಮಗೆ ತೋರಿಸ್ಬೇಕು. ಅಲ್ಲಿ ಆಫೀಸ್ ಒಂದೊಂದು ಕ್ಲಿಯರ್ ಮಾಡು. ಮಾತಾಡ್ಬೇಡ್ರಿ. ಈಗ ನೋಡ್ರಿ ಇದು ಆರ್ಡರ್ ಪಾಸ್ ಮಾಡಿದ್ದಾರೆ. ಹೌದಾ? ACF ರಾಯಬಾಗದವರು ಆರ್ಡರ್ ಪಾಸ್ ಮಾಡಿ ಯಾವಾಗ 17/12/2019. ಇಲ್ಲಿ ಏನು ಮಾಡಿದ್ರೆ ಆದೇಶ ಇವ್ರು ಏನು ಮಾಡಿದ್ದಾರೆ,
ಯಾರು ನೋಡ್ರಿ ಕೇದಾರಿ ಕಿಚಡೆ, ಬಸ್ಸು ಕಿಚಡೆ, ಆಮೇಲೆ ಮೂರನೇದವ್ರು ಸಂಜು ಸದಾಶಿವ ತರ. ಇವರು ಅನಧಿಕೃತವಾಗಿ ಸ್ವಾಧೀನಕ್ಕೆ ತೆಗೆದುಕೊಂಡು ಸಾಗುವಳಿ ಮಾಡಿರುವ 7 ಎಕರೆ 20 ಗುಂಟೆ ಅರಣ್ಯ ಪ್ರದೇಶವನ್ನು ಈ ಆದೇಶದ ಈ ದಿನದಿಂದ 30 ದಿನಗಳಲ್ಲಿ ತೆರವು ಮಾಡಿ ಹೊರ ಹೋಗಲು ಆದೇಶಿಸಿದೆ. ಆದೇಶದ ದಿನಾಂಕ 17/12/2019. ನೀವು ಟೈಮ್ ಕೊಟ್ಟಿಲ್ಲ ಅಂತೀರಿ. 6 ವರ್ಷದ ಮೇಲೆ ಆಯ್ತು ಟೈಮ್ ಕೊಟ್ಟಿಲ್ಲ. ಇಲ್ಲಿ ಐತ್ ನೋಡ್ರಿ, ಇಲ್ಲಿ ಅದನ್ನ ಪ್ರತಿ ನೋಡ್ರಿ ಕೇದಾರಿ ಇವ್ರಿಗೆ ಹಾಕ್ಯಾರ, ಕಿಚಡಿ ಅವ್ರಿಗೆ ಹಾಕ್ಯಾರ, ಸರಾಳ ನೀವು ಹೌದ್ರಿ, ನಿಮ್ಗೂ ಹಾಕ್ಯಾರ ಮತ್ತೆ ಕಾಪಿ. ಎಲ್ಲ ನಿಮ್ಗೆ ಹೋಗಿರ್ತೈತಲ್ಲ, ನೀವು ಬಂದಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ಎಲ್ಲರಿಗೂ ಈಗ ನೋಡ್ರಿ ಕಾಪಿ ಎಲ್ಲರಿಗೂ ಹಾಕಿರ್ತಾರೆ, ಕಾಪಿ ಎಲ್ಲ ಹಾಕಿರ್ತಾರೆ. ನಿಮ್ಮ ಮನೆಗೂ ಬಂದಿರ್ತೈತಿ. ಉಳಿಸ್ಕೋಬೇಕನ್ನೋ ಸೂಚನಾ ಬರ್ತೈತಿಲ್ರಿ ಸರ್ ನಮಗ ಅವಾಗ ಈಗ ತಡ್ರಿ, ನಿಮಗ್ ಬಂದಿಲ್ಲ ತಡ್ರಿ. ಈಗ ಇವ್ರಿಗೆ ಬಂತು, ಕಿಚಡಿ ಅವ್ರಿಗೆ ಬಂತು, ನಿಮಗ್ ಬಂದಿಲ್ಲ ಅಂತ. ಅವ್ರು ಬಂದಿದ್ದಕ್ಕೆ ಅವ್ರು ಹೋಗಿದಾರ ಮೇಲೆ. ಅವ್ರ ಹೆಂಗ್ ಹೋದ್ರು? ಗೊತ್ತಿಲ್ರಿ ಇದ ನಾವ್ ಇಷ್ಟು ಜಾಗ ಬಿಟ್ಟು ಕೊಡಾಕ ಮನಸ್ ಚೆಲ್ ಮಾಡ್ತೈತ್ರಿ. ಇಟ್ಟು ಎಕರೆ ಹೋಗ್ತಾರ ನಮ್ ತಲೆಗೆ ಬರ್ತೈತಿಲ್ರಿ ಸರ, ಇಷ್ಟು ಹೋಗತೈತಿ ಉಳ್ಸ್ಕೋಬೇಕನ್ನೋ ನಮ್ ಬರ್ತಿತ್ತಿಲ್ಲ ಅವಾಗ. ಬಂದಿಲ್ರಿ ಸರ್, ಬರ್ಬೇಕಿತ್ತು ನಿಮಗೆ. ನೋಟಿಸ್ ಬಂದಿಲ್ಲ ನಾವ್ ಎಲ್ಲಿ ಹೋಗಿ ಕೊಡೋಣ ಹೇಳ್ರಿ, ನಾವ್ ಅಲ್ಲೇ ಹೋಗಿ ಕೊಡ್ತೀವಿ ಕಂಪ್ಲೇಂಟಿಗೆ. ನಮ್ಗೆ ನ್ಯಾಯ ಬೇಕ್ರಿ.